ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಒಂದು ಬಟರ್ಫ್ಲೈ ಡೋರಿ ರೆಡಿ ಮಾಡೋಣ ಬನ್ನಿ. ಇದು ಬೋ ಥರ ನೀವು ಬ್ಲೌಸ್ಗಾದರೂ ಹಾಕ್ಕೋಬೋದು, ಇಲ್ಲ ಬೇಕು ಅಂದರೆ ಕೀ ಬಂಚ್ ಥರನೂ ಯೂಸ್ ಮಾಡ್ಕೋಬೋದು, ಇಲ್ಲ ಹ್ಯಾಂಗಿಂಗ್ಸ್ಗೂ ಹಾಕ್ಕೋಬೋದು, ಅಂದರೆ ಡೋರಿಗೂ ಹಾಕ್ಕೋಬೋದು. ಇದಕ್ಕೆ ಬೇಕಾಗಿರುವಂಥದ್ದು ದೊಡ್ಡ ಪೀಸ್ ಒಂದು, ಚಿಕ್ಕ ಪೀಸ್ ಒಂದು. ಇದು ಚಿಕ್ಕದು ಬಂದು ಡೋರಿಗೆ ಚಿಕ್ಕದಾಗಿ ಸ್ಟೆಪ್ ಬೈ ಸ್ಟೆಪ್ 3 ಡೋರಿ ಕೊಡ್ತೀನಿ. ಅದಕ್ಕೆ ಇದು ಚಿಕ್ಕದಾಗಿ ತೊಗೊಂಡಿದ್ದೀನಿ. ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಬನ್ನಿ. ಈ ದೊಡ್ಡ ಪೀಸ್ ಬಂದುಬಿಟ್ಟು 5.5 ಇಂಚು, ಓಕೆನಾ. 5.5 ಇಂಚು ಉದ್ದ, 5.5 ಇಂಚು. ನಿಮ್ಗೆ ಇನ್ನೂ ದೊಡ್ಡದು ಬೇಕು ಅಂದರೆ ದೊಡ್ಡದಾಗಿ ತೊಗೊಳ್ಳಿ, ತೊಂದರೆ ಏನಿಲ್ಲ. ನಾನು ಈ ಒಂದು ಮೀಡಿಯಮಾಗಿ ತೊಗೊಂಡಿದ್ದೀನಿ. ಇದು 4 ಇಂಚು 4.25 ಇದೆ. 4.25 ಓಕೆ, 4.25 ಇದು 5.25 ಓಕೆನಾ. 1 ಇಂಚು ಡಿಫ್ರೆನ್ಸಲ್ಲಿ ತೊಗೊಂಡಿದ್ದೀನಿ. ಇದೇನಿಲ್ಲ, ಈ ಚಿಕ್ಕದಾಗಿ ಬರೋದ್ರಿಂದ ಇದರಲ್ಲಿ ಏನಿಲ್ಲ, ಒಂದು 2 ಇಂಚಿಗೆ ತೊಗೊಳ್ಳಿ ಸಾಕು. ಇದು 2.25 ಇದೆ. ಇದು ಕೆಳಗಡೆ ಚಿಕ್ಕದಾಗಿ ಬರುತ್ತಲ್ಲ ಲಡ್ಕನ, ಅದಕ್ಕೆ 3 ಪೀಸು, ಮತ್ತು ಇದು ಡೋರಿಗೆ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಿರೋದು. ಫಸ್ಟ್ಗೆ ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಈ ರೀತಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ, ಮತ್ತು ಇದನ್ನು ಹಿಂಗೆ ಫೋಲ್ಡ್ ಮಾಡಿ, ಓಕೆನಾ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿ ಒಂದು ಶೇಪ್ ಕೊಡಿ, ಈ ಥರ ರೌಂಡ್ ಶೇಪ್ ಕೊಡಿ, ಓಕೆನಾ. ಈ ಕಡೆಯಿಂದ ಈ ಕಡೆಗೆ ಈ ಥರ ಒಂದು ಶೇಪ್ ಕೊಡಿ ಅಷ್ಟೇ, ಓಕೆನಾ. ಈ ರೀತಿ ಒಂದು ರೌಂಡ್ ಶೇಪ್ ಕೊಡಬೇಕು. ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ, ಇಷ್ಟೇ, ಓಕೆನಾ. ಈ ಥರ ರೌಂಡ್ ಶೇಪ್ ಬರಬೇಕು. ಸೈಡ್ಗೆ ಇಡೋಣ. ಇದು ಅಷ್ಟೇ, ಇದನ್ನು ಈ ಥರ ಫೋಲ್ಡ್ ಮಾಡಿ, ಮತ್ತು ಇದನ್ನು ಹಿಂಗೆ ಫೋಲ್ಡ್ ಮಾಡಿ, ಓಕೆನಾ. ಇದು ಅಷ್ಟೇ. ನಿಮ್ಮ ಹಂಗೆ ಕಟ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದರೆ ಇಲ್ಲಿಂದ ಈ ಥರ ಒಂದು ಶೇಪ್ ಕೊಡಿ ಅಷ್ಟೇ, ಓಕೆನಾ. ಈ ಥರ ಬಳಪದಲ್ಲಿ ಮಾರ್ಕಿಂಗ್ ಪೀಸಲ್ಲಿ ಈ ಥರ ಕೊಟ್ಕೊಂಡು ಇವಾಗ ಇದನ್ನು ಕಟ್ ಮಾಡಿ, ಓಕೆನಾ. ಓಕೆನಾ. ಈ ರೀತಿ ಆಯಿತು ನೋಡಿ, ಈ ರೀತಿ ಬಂತು. ಒಂದು ಚಿಕ್ಕದು ಒಂದು ದೊಡ್ಡದು ಬಂತು, ಓಕೆನಾ. ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಇವಾಗ ಇದನ್ನು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದೇನು 2 ಫೋಲ್ಡ್ ಮಾಡಿದ್ದೀವಲ್ಲ ಅದೇ ರೀತಿಯೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಹೇಗಿದೆ ಹಾಗೇ ರೌಂಡ್ ಶೇಪ್ ಕೊಡಿ, ಓಕೆನಾ. ಇಷ್ಟೇ. ಇದು ಒಟ್ಟು ಶೇಪು ನೀಟಾಗಿ ರೌಂಡ್ ಶೇಪ್ ಬರಬೇಕು, ಓಕೆನಾ. ಶೇಪ್ ಕೊಡುವಾಗ ಇದೊಂದು ನೀಟಾಗಿ ಶೇಪ್ ಕೊಡಿ ಅಷ್ಟೇ, ಓಕೆ. ಇದು ಈ ರೀತಿ ಆಯಿತು. ಮತ್ತು ಇದೂ ಅಷ್ಟೇ ಸೇಮ್ ಈ ರೀತಿ ಇಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಬ್ಯಾಗಿಗೆ ಒಂದು ಕೀ ಬಂಚ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಒಂದು ಬೋ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಡೋರಿಗೂ ಯೂಸ್ ಮಾಡ್ಬೋದು. ಅವರು ಏನಕ್ಕೆ ಒಂಥರ ಬ್ಯಾಗಿಗೆ ಯೂಸ್ ಮಾಡೋಕ್ಕೆ ಅನ್ಕೋತೀನಿ, ಎಕ್ಸ್ಟ್ರಾ ಪೀಸ್ ತಂದು ಈ ಥರ ಮಾಡಿಸ್ಕೊತಾ ಇದ್ದಾರೆ. ಇದು ಬ್ಲೌಸ್ಗಲ್ಲ, ಅವ್ರು ಈ ಥರ ಒಟ್ಟಿನಲ್ಲಿ ಏನೋ ರೆಡಿ ಮಾಡಿಕೊಡಿ ಅಂತ ಪೀಸ್ ಕೊಟ್ಟಿದ್ದಾರೆ, ಹಾಗಾಗಿ ರೆಡಿ ಮಾಡ್ತಾ ಇರುವಂಥದ್ದು. ನಾನು ಬ್ಲೌಸ್ಗೆ ಹಾಕ್ಕೊಟ್ಟಿದ್ದೆ, ಅದನ್ನು ನೋಡ್ಬಿಟ್ಟು ಈ ಥರ ಸಪ್ರೇಟಾಗಿ ಮಾಡಿಕೊಡಿ ಅಂತ ಕೊಟ್ಟಿರುವಂಥದ್ದು. ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆಯಿತು. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕಂದ್ರೆ ಒಂದು ಕಡೆ ಇದನ್ನು ಕಟ್ ಮಾಡಿ, ಈ ರೀತಿ ತಗೊಳ್ಳಿ. ಒಂದು ಪೀಸ್ ತಗೊಳ್ಳಿ, ಹಿಂದೆ ಒಂದು ಕಡೆ ಮಾತ್ರ. ಉಲ್ಟಾ ಮಾಡಿದಾಗ ಕೆಳಗಡೆ ಹೋಗುತ್ತೆ, ಅದಕ್ಕೋಸ್ಕರ ಒಂಚೂರು ಹಿಂಗೆ ತೆಗೆದುಬಿಡಿ. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳಿ ಈ ಥರ. ಸ್ಟಿಚಿಂಗ್ ಎಲ್ಲ ಒಳಗಡೆ ಹೋಗುತ್ತೆ ನಿಮಗೆ. ಇದು ಕಟ್ ಮಾಡಿರೋದು ನಿಮಗೆ ಒಳಗಡೆ ಹೋಗುತ್ತೆ, ಓಕೆನಾ. ಈ ರೀತಿ ನೀಟಾಗಿ. ಇದು ಅಕಸ್ಮಾತ್ ಬಂದಿಲ್ಲ ಅಂದರೆ ಒಂದು ಸೂಜಿ ತಗೊಂಡು ಸೂಜಿಲಿ ತೆಗ್ದು, ಓಕೆನಾ, ತೊಂದರೆ ಇಲ್ಲ. ಈ ರೀತಿ ಸೂಜಿಲಿ ಹಿಂಗೆ ಎತ್ತಿರಿ, ಬಂದ್ಬಿಡುತ್ತೆ, ಓಕೆನಾ. ಈ ಕಡೆ ಮೂಲೆಯಲ್ಲಿ ಮಾತ್ರ. ಈ ರೀತಿ
ಇದನ್ನು ಇದು ರೆಡಿ ಆಯಿತು. ಈಗ ಇಡೋಣ. ಇದನ್ನು ಅಷ್ಟೇ ಕೆಳಗಡೆ ಪೀಸು ಸಾರು ಒಂದು ಕಡೆ ಮಾತ್ರ ಓಪನ್ ಮಾಡಿ, ಓಕೆನಾ? ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ತಿರುಗಿಸ್ಕೊಳ್ಳಿ. ನಾನು ಹೇಳ್ದಂಗೆ ಸೂಜಿಲಿ ಸ್ವಲ್ಪ ಹಿಂಗೆ ಮೇಲೆ ಎತ್ಕೊಳ್ಳಿ, ನಡೆಯುತ್ತೆ. ಓಕೆ, ಇಷ್ಟಿದು. ಇವಾಗ ಇದನ್ನು ಈ ರೀತಿ ಒಂದು ಸೂಜಿಲಿ ಹೊಲ್ಕೋಬೇಕು, ಈ ಥರ, ಓಕೆನಾ? ಇವಾಗ ಈ ರೀತಿ ತಗೊಂಡು ನೀಟಾಗಿ ಈ ರೀತಿ ಹತ್ತತ್ರಕ್ಕೆ ಸೇರಿಸಿ ಹೀಗೆ ಇದು ಮಾಡ್ಕೊ, ಓಕೆನಾ? ಇದು ಮಾಡಿಕೊಂಡು ಈ ಸೂಜಿಲಿ ಈ ಥರ ಹಾಕ್ಕೊಳ್ಳಿ, ಒಂಥರ ನೀಟಾಗಿರುತ್ತೆ ಒಂದು. ಇವಾಗ ಇದನ್ನು ಈ ರೀತಿ ಕರೆಕ್ಟಾಗಿ ಮಧ್ಯಕ್ಕೆ ನಾಟ್ ಹಾಕ್ಕೊಳ್ಳಿ, ಓಕೆನಾ? ಈ ರೀತಿ ಹಾಕಿ ಈ ಥರ ಹೂವು ಕಟ್ತೀವಲ್ಲ ಆ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಈ ರೀತಿ ಬಂತು, ಓಕೆ. ನೋಡಿ, ಹೂವು ಕಟ್ತೀವಲ್ಲ ಆ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿನೇ ಇರಲಿ. ಆಯಿತು, ಈ ರೀತಿ ಇಟ್ಕೊಳ್ಳಿ. ಇದನ್ನು ಅಷ್ಟೇ ಸೇಮ್, ಇದನ್ನು ಇಷ್ಟು ಇದೇ ಥರ ಹಿಂಗೆ ಇಟ್ಕೊಂಡು ನಿಮಗೆ ಅದು ಇದು ಕಷ್ಟ ಅನ್ನೋದಾದರೆ ಈ ಥರ ಮಧ್ಯಕ್ಕೆ ನಿಮ್ಗೆ ಅದು ಇದಾಗುತ್ತೆ ಅನ್ನೋದು ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ? ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿರುತ್ತೆ ಅಂತ ಅಷ್ಟೇ. ಹೀಗೆ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಈ ಸೂಜಿಲಿ ಈ ಥರ ಹಿಂಗೆ ನಾವು ಹೆಮ್ಮಿಂಗ್ ಮಾಡ್ತೀವಲ್ಲ ಆ ಥರ ಸ್ವಲ್ಪ, ನಾವು ಫಾಲ್ ಹಾಕೋದಿಲ್ಲ, ಸೀರೆ ಫಾಲ್, ಆ ಥರ ಒಂದ್ರ ಕೆಳಗೊಂದು ಹಿಂಗೆ ಎತ್ಕೊಂಡೋಗಿ ಅಷ್ಟೇ. ನೋಡಿ, ಹಿಂಗೆ ಹೋಗಿ ಹಿಂಗೆ ಬನ್ನಿ, ಹಿಂಗೆ ಎಳ್ಕೊಳ್ಳಿ. ಈಗ ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಬಂತು, ಓಕೆನಾ? ಇದನ್ನು ಹಿಂಗೆ ನಾಟ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂತು. ಇದನ್ನು ನಿಮಗೆ ಇಷ್ಟಕ್ಕೆ ಬೇಕು ಅಂದರೆ ಇಷ್ಟಕ್ಕೆ ಮಾಡ್ಕೊಳ್ಳಿ. ನನಗೆ ಹೇಳಿರೋ ಸೈಜಲ್ಲಿ ಒಟ್ಟಿನಲ್ಲಿ ಎರಡು, ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಳ್ಳಿ, 1 ಇಂಚು ಡಿಫ್ರೆನ್ಸ್ ಇರಲಿ. ಆ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಇನ್ನೂ ದೊಡ್ಡದು ಬೇಕು ಅಂದರೂ ದೊಡ್ಡದು ಮಾಡ್ಕೊಬೋದು, ಓಕೆನಾ? ಈ ರೀತಿ ಬಂತು, ಓಕೆನಾ? ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಇದು ಮೇಲಕ್ಕೆ ಬರಬೇಕು, ಇದು ಕೆಳಗೆ ಬರಬೇಕು. ನೋಡಿ, ಈ ರೀತಿ ಬಂತು, ಓಕೆನಾ? ನೋಡಿದ್ರಲ್ಲ, ಬಟರ್ಫ್ಲೈ ಡಿಸೈನ್ ಎಷ್ಟು ಸೂಪರ್ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋದು. ನೀವು ಮಿಷಿನಲ್ಲಾದರೂ ಹಾಕ್ಕೋಬೋದು, ಈ ಥರ ಸೂಜಿಲಾದರೂ ಹಾಕ್ಕೋಬೋದು. ನಾನು ಸೂಜಿಲೇ ತೋರಿಸ್ಕೊಡ್ತೀನಿ. ಮಾಮೂಲಿ ಇದಕ್ಕೆ ಈ ಥರ ಗಂಟು ಹಾಕಿರ್ತೀವಲ್ಲ ಅಲ್ಲಿಗೆ ಹಿಂಗೆ ಎಳ್ಕೊಳ್ಳಿ, ಮತ್ತು ಇದನ್ನು ಹಿಂಗೆ ಎಳ್ಕೊಳ್ಳಿ, ಓಕೆನಾ? ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಎಳ್ಕೊಳ್ಳಿ. ಎಳ್ಕೊಂಡು ಎರಡೂ ಈ ರೀತಿ ಕರೆಕ್ಟಾಗಿ ಕೂರಿಸ್ಕೊಳ್ಳಿ, ಓಕೆನಾ? ಈ ರೀತಿ ಕೂರಿಸ್ಕೊಂಡು ನೀವು ಬೇಕಾದರೆ ಈ ಥರ ಮಾಡ್ಕೊಬೋದು, ಓಕೆನಾ? ನೋಡಿ, ಈ ರೀತಿ ಮಾಡಿ ಅಲ್ಲಿಗೆ ಒಂದು ಬೀಡ್ಸ್ ಹಾಕೊಂಬಿಡಿ, ಆವಾಗ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ, ಓಕೆನಾ? ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾಯಿದೆ, ಬಟರ್ಫ್ಲೈ ಥರನೇ ಕಾಣಿಸ್ತಾಯಿದೆ, ಓಕೆನಾ? ಈ ರೀತಿ ಮಾಡಿಕೊಂಡು ಇದನ್ನು ಕೆಳಗಡೆ ನಾಟ್ ಹಾಕ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಕಾಣಿಸುತ್ತೆ, ಅದಕ್ಕೆ ಹಿಂಗೆ ಈ ಕಡೆ ಹಾಕ್ಕೊತೀನಿ. ಸರ್, ಈ ಥರ ನಾಟ್ ಹಾಕ್ಕೊಬಿಡಿ, ಅವಾಗೇನಾಗುತ್ತೆ ನಿಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ, ಓಕೆನಾ? ಇವಾಗ ಇದ್ರ ಮೇಲೆ ಒಂದು ಬಟನ್ ಹಾಕ್ಕೊಂಬಿಟ್ರೆ ಆಯಿತು. ಇದನ್ನು ನೀವು ಬೋ ಥರನೂ ಯೂಸ್ ಮಾಡ್ಬೋದು. ಇದನ್ನೇ ದೊಡ್ಡದಾಗಿ ಮಾಡಿಕೊಂಡ್ರೆ ನೀವು ಫ್ರಾಕ್ಗಳಿಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇದನ್ನು ಬೇಕಾದ್ರೆ ಇಲ್ಲಿಗೊಂದು ಟ್ಯಾಗ್ ಹಾಕ್ಕೊಂಡ್ರೆ ಲಡ್ಕನ್ ಥರ ಯೂಸ್ ಮಾಡ್ಬೋದು, ತುಂಬ ಥರ ಯೂಸ್ ಮಾಡ್ಬೋದು. ಇದು ಅವರು ಯಂಗಿಂಗ್ಸ್ ಅಂತಂದರು, ಏನಕ್ಕೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಕೇಳಿದ್ದಾರೆ, ಓಕೆನಾ? ಈ ಥರ ರೆಡಿ ಮಾಡಿಕೊಡಿ ಅಂತ ಇನ್ನೂ ಹೇಳಿದ್ದಾರೆ. ಈ ಸದ್ಯಕ್ಕೆ ಇದು ತೋರಿಸ್ಕೊಡ್ತೀನಿ, ನೋಡೋಣ ಅದು ಹೆಂಗೆ ಮಾಡ್ತಾರೋ ಏನಕ್ಕೆ ಅಂತ ಗೊತ್ತಿಲ್ಲ.
ನೋಡೋಣ. ಅದಕ್ಕೊಂದು ಬೀಡ್ಸ್ ಸಿಕ್ಕಿದ್ರೆ ಬೀಡ್ಸ್ ತೋರಿಸ್ತೀನಿ. ಇದು ಟ್ಯಾಗ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಆದಷ್ಟು ಚಿಕ್ಕದಾಗಿ ರೆಡಿ ಮಾಡ್ಕೊಳ್ಳಿ, ಜಾಸ್ತಿ ದೊಡ್ಡದು ಬೇಡ. ಓಕೆ, ಅಂದರೆ ದಪ್ಪ ಬರೋದು ಬೇಡ. ಫಸ್ಟು ತುದಿಲಿ ಸ್ವಲ್ಪ ಅಗಲನೇ ಇರಲಿ. ಏನಕ್ಕಪ್ಪ ಅಂದರೆ ದಾರ ತೋರಿಸ್ಬೇಕಲ್ಲ ಅದಕ್ಕೆ. ಇಲ್ಲಿ ಬೇಕಾದ್ರೆ ಒಂಚೂರು ಸಣ್ಣ ಹೊಲಿಗೆ ಮಾಡ್ಕೊಳ್ಳಿ. ಅಂದರೆ ಒಂದೇ ಸಮ ಬರಬೇಕು ಸ್ಟಿಚ್ಚು. ಆ ಕಡೆ ಈ ಕಡೆ ಇದು ಮಾಡೋಕ್ಕೆ ಹೋಗ್ಬೇಡಿ. ಆ ಕಡೆ ಈ ಕಡೆ ಸೊಟ್ಟ ಪಟ್ಟ ತಿರುಗಿಸೋದು ಅವೆಲ್ಲ ಮಾಡಬೇಡಿ. ಹಿಂಗೆ ಒಂದೇ ಸಮ ಬರಬೇಕು ಸ್ಟಿಚ್ಚಿಂಗು. ಇದೇ ಮೇನು. ನೀವು ಈ ಥರ ಮಾಡೋದ್ರಿಂದ ನೀವು ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ಡೋರಿನ ತೆಗಿಬೋದು. ಓಕೆನಾ? ಡೋರಿ ತೆಗಿಯೋಕ್ಕೆ ತುಂಬಾ ಕಷ್ಟ ಅನ್ನೋರು ಈ ಥರ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿ ಸಣ್ಣೊಲ್ಗೆ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ನೀವು ಇನ್ನೊಂದು ಡಬ್ಬ ಸ್ಟಿಚ್ ಹಾಕೋ ಅವಶ್ಯಕತೆ ಇರೋಲ್ಲ. ಒಂದೇ ಸ್ಟಿಚ್ಚಿಂಗಲ್ಲಿ ನೀಟಾಗಿ ಬಂದುಬಿಡುತ್ತೆ. ತೆಗೆದುಬಿಟ್ಟು ಇನ್ಔಟ್ ಮಾಡ್ಕೊಬೋದು. ಓಕೆನಾ? ಆಮೇಲೆ ಈ ಕಡೆ ತುದಿಲು ಅಷ್ಟೇ ಸ್ವಲ್ಪ ಬರುತ್ತೆ, ಇಲ್ಲ ಅಗಲ ಮಾಡಿ. ಅಂದರೆ ದಾರ ನೀಟಾಗಿ ಈಚೆ ಬರೋಕ್ಕೆ ಹೋಗೋಕ್ಕೆ ಒಂದು ಸ್ವಲ್ಪ ನೋಡಿ, ಈ ಥರ ಬಂದಮೇಲೆ ಒಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಬರಲಿ ಅಷ್ಟೇ. ನೋಡಿ ಇಲ್ಲಿ ಬಂತಲ್ಲ, ಹಿಂಗೆ. ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಬೇಕಾದ್ರೆ ಈ ಕಡೆದು ಒಂದು ಡೋರಿ ಮಾಡ್ಕೊಳಕ್ಕಾಗುತ್ತೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡ್ಕೊಬೇಡಿ. ಇಲ್ಲ ಇರಲಿ ಹೋಗಲಿ ಬಿಡು ಅನ್ನೋದಾದರೆ ವೇಸ್ಟ್ ಆಗುತ್ತೆ ಅಷ್ಟೇ. ಆಯಿತು, ಇದಾದರೆ ಮಾಡ್ಕೊಳ್ಳೋಣ, ಇಲ್ಲಂದ್ರೆ ಏನು ತೊಂದರೆ ಏನಿಲ್ಲ. ಇವಾಗ ಇದಾಯ್ತಲ್ವ. ಇವಾಗ ಇದೇ ಸೂಜಿ, ಇನ್ನೊಂದು ಸೂಜಿ, ಇದು ದೊಡ್ಡ ಸೂಜಿ ತೊಗೊಂಡಿದ್ದೀನಿ. ಇದರಲ್ಲಿ ಇದನ್ನು ಇನ್ನೋಟ್ ಮಾಡೋಣ. ಓಕೆನಾ? ಇವಾಗ ಇದನ್ನು ಇಲ್ಲಿ ದೊಡ್ಡ ಸೂಜಿಗೆ ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಳ್ಳಿದ್ದಾರೆ. ದಾರ ಕಟ್ಟಾಗಬಾರ್ದು. ಓಕೆನಾ? ಯಾಕೆಂದರೆ ನೀವು ಉಲ್ಟಾ ಎಳೆದಾಗ ಕಟ್ಟಾಗಬಾರ್ದು. ಕಟ್ಟಾಗಿದ್ರೆ ಅದು ವೇಸ್ಟು. ಮಧ್ಯೆ ಸಿಗಾಕೊಂತು ಅಂದರೆ ವೇಸ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿ ಇರಲಿ ದಾರ. ಆಮೇಲೆ ಇಲ್ಲೂ ಅಷ್ಟೇ ಸ್ವಲ್ಪ ಗಟ್ಟಿಯಾಗಿ ಹಾಕಿ, ತುದಿಗೆ ಹಾಕ್ಬಿಡಿ. ಸ್ವಲ್ಪ ಬಟ್ಟೆ ಜಾಸ್ತಿ ಬಿಟ್ಟು ಹಾಕಿ. ತುದಿಗಿದ್ದು ಏನಾರ ಅದು ಓಪನ್ ಆಯಿತು ಅಂದರೆ ವೇಸ್ಟ್. ಅದು ಮಧ್ಯದಲ್ಲಿ ಸಿಗಾಕೋತು ಇಲ್ಲ ಕಟ್ಟಾಯಿತು ಆ ಥರ ಏನಾರು ಆದರೆ ವೇಸ್ಟ್. ಅದು ಮತ್ತೆ ಅದನ್ನ ತೆಗಿಯೋಕ್ಕೂ ಆಗೋಲ್ಲ, ಬಿಡೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ. ಬಟ್ಟೆ ಕಡಿಮೆ ಇದ್ದಾಗಂತೂ ತುಂಬಾ ಹುಷಾರಾಗಿ ಮಾಡಬೇಕು. ಆಮೇಲೆ ವೇಸ್ಟ್ ಆಗಿಬಿಡುತ್ತೆ. ನೋಡಿ ಈ ಥರ ತೂರಿಸ್ಕೊಳ್ಳಿ. ಅಂದರೆ ಸ್ವಲ್ಪ ದೊಡ್ಡ ಸೂಜಿ ಆದರೆ ವಾಸಿ. ಚಿಕ್ಕದು ಎಮ್ಮಿಂಗ್ ಸೂಜಿ ಇಲ್ಲಾದರೆ ಏನಾಗುತ್ತೆ, ಅದು ಹೋಗಿ ಸಿಗಾಕೊಳ್ಳುತ್ತೆ. ಹಿಂಗೀಚೆನೇ ಬಂದ್ಬಿಡುತ್ತೆ. ಈ ಕಡೆಯಿಂದನೇ ಓಪನ್ ಆಗಿ ಬಂದ್ಬಿಡುತ್ತೆ ಈಚೆಗೆ. ಅದಕ್ಕೆ ನೀಟಾಗಿ ಈ ರೀತಿಯೇ ಇದು ಮಾಡ್ಕೊಳ್ಳಿ. ಓಕೆನಾ? ನೋಡಿ ಈ ರೀತಿ ಬಂತು. ಇವಾಗ ಇದನ್ನು ಈ ರೀತಿ ಒಂದು ಇದಕ್ಕೆ ಹಾಕಿ ಎಳ್ಕೊಳ್ಳಿ. ಓಕೆನಾ? ಒಂದು ಇದಕ್ಕೆ ಏನಕ್ಕಾದ್ರೂ ಕಟ್ಬಿಟ್ಟು ಸ್ವಲ್ಪ ಈ ಥರ ಎಳ್ಕೊಬೇಕಾಗುತ್ತೆ. ಇಲ್ಲ ಏನೋ ಒಟ್ಟಿನಲ್ಲಿ ಟೈಟಾಗಿ ಇಟ್ಕೊಂಡು ಆ ಕಡೆಯಿಂದ ಈ ಕಡೆ ಎಳ್ಕೋಬೇಕು. ಈ ರೀತಿ ಒಂದು ಇದಕ್ಕೆ ಮಿಷಿನ್ಗೆ ಹಾಕಿದ್ದೀನಿ ನೋಡಿ. ಈ ರೀತಿ ಹಾಕ್ಬಿಟ್ಟು ಹಿಂಗೆ ಎಳ್ಕೊಳ್ಳಿ. ಆವಾಗ ಟೈಟಾಗಿರುತ್ತೆ. ಈ ಕಡೆ ಹಿಂಗೆ ಎಳೆದ್ರೆ ಬರುತ್ತೆ. ಓಕೆನಾ? ತುದಿಯಿಂದ ಹಿಂಗೆ ಎಳೀರಿ. ಅದು ತುದಿಲಿ ಒಂದು ಸ್ವಲ್ಪ ಬರೋವರೆಗೂ ಕಷ್ಟ. ಅದು ನೀಟಾಗಿ ಬಂದರೆ ಬಂದ್ಬಿಡುತ್ತೆ. ಹುಷಾರಾಗಿ ಎಳೀರಿ. ಯಾಕೆಂದರೆ ಕಟ್ಟಾಗ್ಬಿಟ್ರೆ ನಾನು ಹೇಳ್ತಾ ಇರ್ತೀನಿ, ಆಮೇಲೆ ಮತ್ತೆ ಉಲ್ಟಾ ತಿರುಗ್ಸೋಕ್ಕಾಗಲ್ಲ, ವೇಸ್ಟ್. ಅದು ಮಧ್ಯದಲ್ಲಿ ಸಿಗಾಕ್ಕೊಂಡ್ರೆ ವೇಸ್ಟ್ ಆಗುತ್ತೆ. ನೋಡಿ ಬಂದ್ಬಿಡುತ್ತೆ, ಏನಿಲ್ಲ. ನಾವು ಒಂದೇ ಮಾರ್ಜಿನ ಸ್ಟಿಚ್ ಮಾಡಿದ್ರೆ ಎಷ್ಟೇ ಸಣ್ಣಕ್ಕೆ ಮಾಡಿದ್ರೂ ಬಂದ್ಬಿಡುತ್ತೆ. ಓಕೆನಾ? ಸ್ಟಿಚ್ಚಿಂಗ್ ಮೇನ್ ಇದರಲ್ಲಿ. ನೋಡಿ ಎಷ್ಟು ಸಣ್ಣದಾಗಿ ಬಂತು. ಓಕೆನಾ? ಈ ರೀತಿ ಅಲ್ಲ, ಈ ಥರ ರೆಡಿ ಮಾಡಿಕೊಂಡ್ರೆ ಆಯಿತು. ಓಕೆನಾ? ಒಂದು ತುಂಡ ಆ ಥರ ಬರಬೇಕು. ಓಕೆನಾ? ಅವರು 3 ಬೇಕು ಅಂತ ಹೇಳಿದ್ದಾರೆ. ಒಂದು ಉದ್ದ ಎಷ್ಟು ಉದ್ದ ಇರಲಿ ನೋಡಿ. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡೋಣ. ಇಲ್ಲಿಂದ ಇಲ್ಲಿ ಒಂದು, ಇದಕ್ಕಿಂತ ಸ್ವಲ್ಪ ಉದ್ದ ತಗೋತೀನಿ ಒಂದು ಪೀಸು. ಇವಾಗ ಇದಕ್ಕಿಂತ ಸ್ವಲ್ಪ 1 ಇಂಚ್ ಉದ್ದ ತಗೊಳ್ಳೋಣ. ತಗೊಳ್ಳಿ ಇಷ್ಟೇ. ಈಗ ಇದಕ್ಕೆ 3ಗೂ ಒಂದೊಂದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ. ಓಕೆನಾ? ಅಷ್ಟೇ. ಯಾಕೆಂದರೆ ಚಿಕ್ಕದಾಗಿ ಬರಬೇಕು ಅಂದರೆ ನಾವು ದೊಡ್ಡದಾಗಿ ಮಾಡೋಕ್ಕೆ ಹೋದ್ರೆ ಅದೇ ಲೀಫ್ ಥರ ಕೇಳಿದ್ರೆ ಲೀಫ್ ಥರ ಬರ್ತಾಯಿಲ್ಲ. ಅದು ಅಂದರೆ ಅದು ಅಷ್ಟು ನೀಟಾಗಿ ಕೂತ್ಕೋತಾ ಇಲ್ಲ. ಅದಕ್ಕೆ ಹಿಂಗೆ ಮಾಡೋಣ ಅಂತ ಟ್ರೈ ಮಾಡಿದೆ, ಅದಾಗಿಲ್ಲ.
ಮತ್ತೆ ಇದಕ್ಕೂ ಹಾಗೆ ಹಾಕೋಣ. ಯಾಕಂದರೆ ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಬೇಕು ಅಂತ ಕೇಳಿದ್ದಾರೆ. ಒಂದು 3ನ್ನ ಅಂದರೆ ಅವರು ಕೀ ಬಂಚ್ಗೆ ಇಲ್ಲ ಬ್ಯಾಗಿಗೆ ಹಾಕೋತಾರೆ ಅನಿಸುತ್ತೆ ಮೋಸ್ಟ್ಲಿ. ಅದೇ ನಾನು ಹೇಳಿದ್ನಲ್ಲ, ಕೀ ಬಂಚ್ ಥರ ಬ್ಯಾಗಿಗೆ ಏನಾದರೂ ಹಾಕ್ಕೊಳೋಕ್ಕೇನೋ, ಮ್ಯಾಚಿಂಗ್ ಮಾಡ್ಕೊಳೋಕ್ಕೇನೋ ಅನಿಸುತ್ತೆ. ಬ್ಲೌಸು ಹೊಲಿಸಿದ್ದಾರೆ ಈ ಥರದ್ದು, ಅದಕ್ಕೋಸ್ಕರ ಏನಾದರೂ ಹೊಲ್ಸ್ಕೊತಾ ಇರ್ಬೋದೇನಪ್ಪ, ಗೊತ್ತಿಲ್ಲ. ಕೇಳಿದೆ, ಅವರಿಲ್ಲ ಬೇಕು ಮಾಡಿಕೊಡಿ ಅಂತಾರೆ, ಅವ್ರೇನು ಹೇಳಲ್ಲ. ಅದಕ್ಕೋಸ್ಕರ ಈ ಥರ ಬಂತು. ಒಟ್ಟಿನಲ್ಲಿ ನಮಗೇನವ್ರು ಕೇಳೋದು ರೆಡಿ ಮಾಡ್ಕೊಳ್ಳೋಣ ಅಷ್ಟೇ ಅಲ್ವಾ. ರೆಡಿ ಆಯಿತು. ಇದೊಂದು ಈ ಥರ ಇಟ್ಕೊಂಡು ಮಾಮೂಲಿ ನಾವು ಲಟ್ಕನ್ನು ಮಾಮೂಲಿ ಡೋರಿಗೆಲ್ಲ ಹಾಕ್ತೀವಿ, ಸೇಮ್ ಅದೇನು ಚೇಂಜಸ್ ಇಲ್ಲ. ಆದರೆ ಇದು ಡೋರ್ ಚಿಕ್ಕದಾಗಿ ಬರುತ್ತೆ ಅಷ್ಟೇ. ಚಿಕ್ಕದಾಗಿರೋದನ್ನು ಸ್ವಲ್ಪ ಇದು ಮಾಡ್ಕೋಬೇಕು ಅಷ್ಟೇ. ಇಷ್ಟೇ ನೋಡಿ ಎಷ್ಟು ನೀಟಾಗಿ ಬಂತು. ಓಕೆನಾ, ಇಷ್ಟೇ. ಈಗ ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ಇಟ್ಕೋಬೇಕು ಈ ಥರ. ಉದ್ದನೇ ಇದೆ, ಇರಲಿ ಪರವಾಗಿಲ್ಲ, ಉದ್ದ ಇದ್ರೆ ಏನಿಲ್ಲ. ಈ ಥರ ಇಟ್ಕೊಳ್ಳಿ. ಓಕೆನಾ, ಈ ಥರ ನೋಡಿ, ಈ ಥರ ಅವ್ರು ಕೇಳಿರೋದು ಒಂದು ಸ್ಟೆಪ್ ಬೈ ಸ್ಟೆಪ್ಪು. ಇಷ್ಟೇ. ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಇಷ್ಟೇ. ಇದು ಈ ರೀತಿ ಬಂತು. ಈ ರೀತಿ ಇರೋದು ನೋಡಿ, ಚೆನ್ನಾಗಿ ಕಾಣಿಸುತ್ತಲ್ಲ. ಇಷ್ಟೇ. ಇಲ್ಲಿಗೆ ನಿಮ್ಗೆ ಸ್ಟಿಚ್ಚಿಂಗ್ ಬೀಳುತ್ತೆ ಮಿಷಿನಲ್ಲಿ ಅನ್ನೋದಾದರೆ ಸ್ಟಿಚ್ಚಿಂಗ್ ಹಾಕಿ, ಇಲ್ಲ ಮಿಷಿನಲ್ಲಿ ಸ್ಟಿಚ್ಚಿಂಗ್ ಬೀಳಲ್ಲಪ್ಪ ಅನ್ನೋದಾದರೆ ಪರವಾಗಿಲ್ಲ, ನೀವು ಕೈಯಲ್ಲೇ ಸ್ಟಿಚ್ ಮಾಡ್ಕೋಬೋದು. ನೋಡ್ತೀನಿ, ನಾನು ಮಿಷಿನಲ್ಲಿ ಗೊತ್ತಿಲ್ಲ, ಒಂದು ಸ್ಟಿಚ್ ಹಾಕ್ತೀನಿ. ಈ ರೀತಿ ಬರಬೇಕು. ಮಿಷಿನಲ್ಲಿ ಆಗುತ್ತೆ, ಚಿಕ್ಕ ಮಿಷಿನಲ್ಲಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀವಿ. ಓಕೆನಾ, ಅಷ್ಟೇ. ಸ್ಟಿಚ್ಚಿಂಗ್ ಏನೋ ಬಂತು. ಇಷ್ಟೇ. ಇದು ಅದು ಹೆಂಗಾಗುತ್ತೆ ಹಂಗೆ ಸ್ಟಿಚ್ಚಿಂಗ್ ಕುತ್ಕೊಳ್ಳುತ್ತೆ ಅಂತಂದರೆ ಸ್ಟಿಚ್ ಮಾಡಿಬಿಡಿ, ತೊಂದರೆ ಏನಿಲ್ಲ. ನೋಡಿ, ನಾನು ಸ್ಟಿಚ್ಚಿಂಗೇ ಮಾಡಿದೆ, ಕುತ್ಕೊಂತು ನೋಡಿ, ನೀಟಾಗಿ ಬಂತಲ್ಲ. ಬೀಡ್ಸ್ ಇಟ್ಬಿಡೋಣ. ಇದಿದೆ ಆಗುತ್ತೆ ನೋಡಿ, ಸಕ್ಕತ್ತಾಗಿ ಕಾಣುತ್ತೆ. ಅದಾದರೂ ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ. ಇದಕ್ಕೆ ಬೀಡ್ಸ್ ಇಟ್ಬಿಟ್ರೆ ಸೂಪರಾಗಿರುತ್ತೆ. ಓಕೆನಾ, ಇದನ್ನು ನೀವು ಮಾಮೂಲಿ ಇದರಲ್ಲಾದರೂ ಸ್ಟಿಚ್ ಮಾಡ್ಬೋದು, ಇಲ್ಲ ದೊಡ್ಡ ಸೂಜಿಲಾದರೂ ಸ್ಟಿಚ್ ಮಾಡ್ಕೋಬೋದು. ಅದಕ್ಕೆ ಯಾವ ಸೂಜಿ ಅಡ್ಜಸ್ಟ್ ಆಗುತ್ತೆ ಅದೆಲ್ಲ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ತೋರಿಸ್ತೀನಿ. ಕರೆಕ್ಟಾಗಿದೆ ಮ್ಯಾಚಿಂಗು. ಈ ಥರ ಇಟ್ಟರೆ ಸಖತ್ತಾಗಿರುತ್ತೆ. ಈ ಥರ ಒಂದು ಸೂಜಿ ತಗೊಳ್ಳಿ. ಇದಕ್ಕೆ ಹೋಲ್ ಬಿಟ್ಟಿರ್ತಾರೆ ಆಲ್ರೆಡಿ, ಇದಕ್ಕೆ ಈ ರೀತಿ ಹೋಲಿದೆ. ಈ ಥರ ತಗೊಳ್ಳಿ. ಈ ಥರ ಈ ರೀತಿ ಈ ಕಡೆಯಿಂದ ಹಿಂಗೆ ತೋರಿಸ್ಕೊಳ್ಳಿ. ಓಕೆನಾ, ನೋಡಿ ಎಷ್ಟು ಸಖತ್ತಾಗಿ ಬಂತಲ್ಲ. ಒಟ್ಟಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ. ಇವತ್ತು ಬಂದಾಗ ಕೇಳ್ತೀನಿ ಏನಕ್ಕದು ಅಂತ, ನೋಡೋಣ ಅಲ್ವಾ. ಇಷ್ಟೇ ಇದು. ಈ ಥರ ರೆಡಿ ಮಾಡ್ಕೊಳ್ಳಿ. ಇಷ್ಟೇ, ಚೆನ್ನಾಗಿದೆಯಾ? ಈ ಥರ ಇದನ್ನು ನಾನು ಹೇಳ್ದಂಗೆ ಇಲ್ಲಿಗೆ ಡೋರಿ ಹಾಕ್ಕೊಂಡ್ರೆ ಡೋರಿ ಈ ರೀತಿ ಬೇಕಾದರೆ ಈ ಥರ ಒಂದಕ್ಕೆ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಇದು ಡೋರಿ ಆಗುತ್ತೆ.
ಅಂದರೆ ಲಡ್ಕನ್ ಆಗುತ್ತೆ. ಇದನ್ನು ಚಿಕ್ಕದಾಗಿ ಬೋ ಥರ ಹಾಕೋತೀನಿ ಅಂದರೆ ಈ ಥರ ಹಾಕೋಬೋದು, ನಿಮ್ಮ ಇಷ್ಟ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಸಿಂಪಲಾಗಿ ಸ್ಟಿಚ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಟ್ರೈ ಮಾಡಿ. ಇದನ್ನು ಯಾವ ರೀತಿ ಅನ್ನೋದನ್ನು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.